ಎಲ್ಲರಿಗೂ ನಮಸ್ಕಾರ. ನಾನು ನಿರ್ಣಯ್ ಅಂತ, ಕಾವೇರಿಪುರ ಸಿನಿಮಾದ ಡೈರೆಕ್ಟ್ರು. ಮೊದಲ ಸಲ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಇದೊಂದು ಹಳ್ಳಿ ಸೊಗಡಿನ ಕತೆ, ಅದು ಉತ್ತರ ಕರ್ನಾಟಕದ ಸೊಗಡಿ ಇರೋದ್ರಿಂದ ಇದನ್ನ ಆಯ್ಕೆ ಮಾಡಿಕೊಂಡು ನಾವೆಲ್ಲ ತಂಡದವರು ಸೇರಿ ಇದೇ ಸಿನಿಮಾನ, ಈ ಕಥೆಯನ್ನ ಹಿಂಗೆ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ವಿ. ಮುಂದೆ ನಿಮ್ಮ ಮೇಲೆ. ಕಾವೇರಿಪುರ ಅಂದ್ರೆ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಇನ್ಸಿಡೆಂಟ್ಗಳು ಸರ್. ರಿಯಲ್ ಅಲ್ಲ, ಕಾಲ್ಪನಿಕ ಆಧಾರಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜಾ ಪ್ರತೀಕ್ ಅಂತ. ನಮ್ಮೂರು ಬಂದು ಸುರ್ಪುರ್ ಅಂತ, ಸುರ್ಪುರ್, ಯಾದಗಿರಿ ಹತ್ರ ಸುರ್ಪುರ್ ಅಂತ. ಸೊ ನಾನು ಇದಕ್ಕೂ ಮುಂಚೆ ರಣವ್ಯೂಹ ಅನ್ನೋ ಒಂದು ಮೂವಿ ಮಾಡಿದ್ದೆ, ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ವಿಲನ್ ಆಗಿ. ಸೊ ಅದಾದಮೇಲೆ ನಿರ್ಣಯ್ ಸರ್ ಅವ್ರು ಕರೆದು ನಮಗೆ ಹೀರೋಗಳನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ರಣವ್ಯೂಹ ಅಂತ ಮಾಡಿದ್ದೆ ಸರ್, ರಣವ್ಯೂಹ. ಮೊದಲು ಮಾಡಿದ್ದೆ, ಅದರಲ್ಲೊಂದು ಖಳನಾಯಕನ ಪಾತ್ರದಲ್ಲಿ ಮಾಡಿದ್ದೆ. ಸೊ ಅದಾದಮೇಲೆ ಈ ಕಾವೇರಿಪುರ ಮಾಡ್ತಾ ಇದ್ದೀನಿ. ಈ ಪಾತ್ರ ಸರ್, ನಾನು ಈ ಸಿನಿಮಾದಲ್ಲಿ ನಾಯಕನ ಪಾತ್ರ ಒಂದು ಪ್ಲೇ ಮಾಡ್ತಾ ಇದ್ದೀನಿ. ಸೊ ಸರ್, ಕಾಲೇಜ್ ಬಾಯ್ ಅಲ್ಲ, ಒಂದು ಹಳ್ಳಿಯಲ್ಲಿ ಒಂದು ಒಳ್ಳೆಯ ಹುಡುಗ ಹಳ್ಳಿ ಕಾಮನ್ ಮ್ಯಾನ್ ಸರ್. ಹಂಗೆ ಕೂಲಿ ಕಾರ್ಮಿಕ ಮಾಡ್ಕೊಂಡಾಗಿ ಇರ್ತೀನಿ ಸರ್. ನಮಸ್ಕಾರ, ನನ್ನ ಹೆಸರು ಭೂಮಿಕಾ ಅಂತ ಹೇಳಿ. ಬೆಂಗಳೂರಿನವಳೆ. ಇವ್ರ ಥರ ಉತ್ತರ ಕರ್ನಾಟಕ ಅಲ್ಲ, ಬಟ್ ಉತ್ತರ ಕರ್ನಾಟಕ ಫಿಲ್ಮ್ ಮಾಡ್ತಾ ಇದ್ದೀನಿ ಈಗ. ಇದಕ್ಕೆ ಮುಂಚೆ ಬೇಸಿಕಲಿ 5ನೇ ಕ್ಲಾಸಿಂದನೂ ಥಿಯೇಟರ್ ಆರ್ಟಿಸ್ಟು. ಇದಕ್ಕೆ ಮುಂಚೆ ಉತ್ತರ ಕರ್ನಾಟಕದ ನಿಂಗರಾಜ್ ಸಿಂಗಾಡಿ ಅಂತೇಳಿ ಅವ್ರ ಟೀಮ್ನಲ್ಲಿ ಒಂದು 20-25 ಶಾರ್ಟ್ ಮೂವೀಸ್ ಮಾಡಿದ್ದೀನಿ, ಒಂದು ಟೆಲಿ ಮೂವಿ ಮಾಡಿದ್ದೀನಿ. ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಹಳ್ಳಿಯಲ್ಲಿ ಇರುವಂತಹ ಒಂದು ಹುಡುಗಿ ಪಾತ್ರ, ನಾಯಕ ನಟಿ ಪ್ಲೇ ಮಾಡ್ತಾ ಇದ್ದೀನಿ, ಅಂದರೆ ಹೀರೋಯಿನ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಹಳ್ಳಿ ಸೊಗಡಿನ ಕತೆ, ಅದರಲ್ಲಿ ಒಂದು ಹಳ್ಳಿ ಹುಡುಗಿ ಹೇಗೆಲ್ಲ ಇರ್ತಾಳೆ, ಹೊಲದಲ್ಲಿ ಇರ್ಬೋದು ಅಥವಾ ಹೊರಗಿರ್ಬೋದು, ಹೇಗೆಲ್ಲ ಇರ್ತಾಳೆ, ಆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅದ್ರ ಮೇಲೆ ನನ್ನ ಕ್ಯಾರೆಕ್ಟರ್ ಇರುತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.